ಹುಟ್ಟಿದೆ ಅಮ್ಮನ ಗರ್ಭದಿಂದ, ಬೆಳೆಯುತ್ತಾ ಬಂದೆ ಅಮ್ಮನ ಮಡಿಲಿನಿಂದ. ತುತ್ತಿಟ್ಟು ಉಣಿಸುತ್ತಾ ಬೆಳೆಸಿದಳು ಪ್ರೀತಿಯಿಂದ. ನಾ ನಕ್ಕಾಗ ನಕ್ಕಳು, ನಾ ಅತ್ತಾಗ ಅತ್ತಳು. ಪ್ರತಿ ಕ್ಷಣದಲ್ಲೂ ನನಗಾಗಿ ಜೀವಿಸುತ್ತಾ ಬಂದಳು ನನ್ನವ್ವ. ತೀರಿಸಲಾಗದು ಅವಳ ಋಣವ. ಏಳೇಳು ಜನ್ಮಕ್ಕೂ ಇವಳ ಮಡಿಲೇ ನನಗೆ ಸಿಗಲ್ಲವ್ವ. ಹಲೋ ನಮಸ್ಕಾರ ಬಾಸು, ನೀವು ನೋಡ್ತಿರೋದು M4 ಮಂಜು ವ್ಲಾಗ್ಸ್. ಸೊ ಬರ್ರಿ ನಮ್ಮೂರು ಜಾತ್ರೆ ಹೆಂಗೆ ಅಂತ ತೋರಿಸ್ತೀನಿ. ನಮ್ಮೂರು ಜಾತ್ರೆ ಪ್ರತಿ ವರ್ಷನೂ ಫುಲ್ ಗ್ರ್ಯಾಂಡ್ ಆ್ಯಂಡ್ ಫುಲ್ ಬೇರೆ ಲೆವೆಲ್ ನಡೀತೈತಿ. ಸೊ ಈ ವರ್ಷ ನಾನು ದೀನ ನಮಸ್ಕಾರ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೆ. ಸೊ ನಿನ್ನೆ ದೀನ ನಮಸ್ಕಾರ ಹಾಕಿದೆ. ಇವತ್ತು ನಮ್ಮೂರಿನ ದೇವ್ರ ಕಳಸ ಹಿಡಿತೈತಿ. ಸೊ ನೋಡೋಕೆ ಹೋಗ್ಬರ್ರಿ. ಅವಾಗ ಕರೆದ್ರೆ ಎಷ್ಟು ಚಂದ ಗಾಡೆ ಬಾ ಅಂತೇಳಿ ನಮ್ಮ ಮನ್ಯಾಗ ಎಲ್ಲರೂ ಪೇರೆಂಟ್ಸ್ ಎಲ್ಲರೂ ಹೋದ್ರು. ಬಾ ಅಂತ ಕರೆದ್ರೆ ನಾ ಹುಂಬುತನದಿಂದ ಬ್ಯಾಡ ನಾನು ನಡ್ಕೊತ ಹೋಗ್ತೀನಿ ಅಂತಂದೆ. ಲೌಡ ಒಬ್ಬ ನಡ್ಕೊಂತ ಹೋಗೋ ಪರಿಸ್ಥಿತಿ ಬಂತು. ಸೊ ಇರಲಿ, ಆ ಗುಡ್ಡ ಕಾಣ್ತಿತ್ಲ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿಂದ ನಾ ಜಾತ್ರೆ ಐತಿ. ಸೊ ನಡ್ಕೊಂತ ಹೋಗೋ ಪರಿಸ್ಥಿತಿ ಬಂತು ನಮ್ಮೂರು ಜಾತ್ರೆಗೆ. ಬರ್ರಿ ನಡ್ಕೊತ ಹೋಗೋಣ್ರಿ. ಬ್ಯಾಕ್ ಟು ದ ಪಾಯಿಂಟ್. ಜಾತ್ರೆಗೆ ಹೋಗತ್ತಿದ್ದೆ. ಸೊ ಇಂಥ ದೊಡ್ಡ ಗುಡ್ಡ ಹತ್ಬೇಕು ನಾವು. ಇಂಥ ಗುಡ್ಡ ಹತ್ತಿಂದ ಈ ಗುಡ್ಡದ ಆ ಕಡೆ ಇರೋದ ಜಾತ್ರೆ. ಸೊ ಜಾತ್ರೆಗೆ ಹೋಗ್ಬೇಕಂದ್ರೆ ಬಾಯ್ ವಾಕ್ ಹೋಗ್ಬೇಕಂದ್ರೆ ನಡ್ಕೊತ ಹೋಗ್ಬೇಕು. ಅದು ಗುಡ್ಡ ಹತ್ತಿ ಹೋಗ್ಬೇಕು. ಇಲ್ಲ ಪೇರೆಂಟ್ಸ್ ಜೊತೆ ಗಾಡಿಯಾಗ ಹೇಳ್ದಂಗೆ ಬೈಕ್ ಮೇಲೆ ಇದಕ್ಕೆ ಟ್ಯಾಕ್ಟ್ರಿ ಇಲ್ಲಿಗೆ ಆಟೋ ಯಾವ್ಯಾವ ಹೋಗ್ತಾವಲ್ಲ ಅದ್ರಾಗ ಹೋಗ್ತೀರಂದ್ರೆ ಹಿಂಗೆ ಸುತ್ತ ಅಂದ್ರೆ ನಮ್ಮೂರಿಂದ ನೆಕ್ಸ್ಟ್ ಊರು ಸಿದ್ದನಕೊಳ್ಳದಿಂದ ಸ್ಟ್ರೈಟ್ ಹೋಗ್ಬೋದು ನೀವು. ಸೀದಾ ಗುಡಿಗೆ ರೀಚ್ ಆಗ್ತೀವಿ. ಬಟ್ ನಾನು ನಡ್ಕೋತ ಹೊಂಟೀನಿ. ಅದು ಇಂಥ ಕಾಡದಾಗ ಒಬ್ಬನ ಮತ್ತು ಕುಟುಂಬ ಅಂದರೆ ರಕ್ತ ಸಂಬಂಧ ಮಾತ್ರವಲ್ಲ, ಒಬ್ಬರಿಗೊಬ್ಬರು ನಿಂತುಕೊಳ್ಳುವ ಹೃದಯಗಳ ಒಗ್ಗಟ್ಟು. ಜಗತ್ತು ಬದಲಾಗಬಹುದು, ಆದರೆ ಮನೆಯವರ ಪ್ರೀತಿ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ಅಮ್ಮನ ಪ್ರಾರ್ಥನೆ, ಅಪ್ಪನ ಪರಿಶ್ರಮ, ಇದೇ ನಮ್ಮ ಜೀವನದ ನಿಜವಾದ ಸಂಪತ್ತು. ಫೈನಲಿ ಗುಡ್ಡ ಅಂಕಲ್ ಮ್ಯಾಲೆ ಹತ್ತಿದೆ. ಇನ್ನೊಂದು 1 ಕಿಲೋಮೀಟ್ರ್ ಹೋದ್ರೆ ಜಾತ್ರೆ. ಆ ಜಾತ್ರೆಗೆ ಹೋದ್ ಇನ್ನೊಂದು ಪ್ರಾಬ್ಲಮ್ ಐತಿ. ನಂಗೆ ಪೇರೆಂಟ್ಸ್ ನಂಗೆ ಹುಡುಕ್ಯಾಡಕ್ಕೆ ಆಗ್ತೈತಿಲ್ಲ ಅನ್ನೋದು ಡೌಟ್. ಬಿಟ್ಟು ಹೋಗ್ಬಿಟ್ಟಾರ ಆಲ್ರೆಡಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹೋಗೊಂಬರ್ರಿ. ಮನೆಯೊಳಗಿನ ಚಿಕ್ಕ ಚಿಕ್ಕ ಜಗಳಗಳು ಅದೇ ಪ್ರೀತಿಯ ಮತ್ತೊಂದು ರೂಪ. ಕುಟುಂಬದ ಜೊತೆ ಕಳೆದ ಸಮಯವೇ ಜೀವನದ ಅತ್ಯಂತ ಮೌಲ್ಯವಾದ ಸಮಯ. ನಮ್ಮ ಬೆನ್ನ ಹಿಂದೆ ಸದಾ ನಿಂತಿರುವ ಶಕ್ತಿ ಅದೇ ನಮ್ಮ ಕುಟುಂಬ. ಹಬ್ಬ, ದುಃಖ, ಸಂತೋಷ ಏನೇ ಇರಲಿ ಒಟ್ಟಿಗೆ ಇದ್ದರೆ ಅದೇ ನಿಜವಾದ ಜೀವನ. ಹಬ್ಬ ಅಂದರೆ ಹೊಸ ಬಟ್ಟೆ ಅಲ್ಲ, ಹೊಸ ನೆನಪುಗಳನ್ನು ಸೃಷ್ಟಿಸುವ ದಿನ. ಮನೆಯವರ ಜೊತೆ ನಗುತ್ತಾ ಆಚರಿಸಿದ ಹಬ್ಬ ಹೃದಯದಲ್ಲಿ ಸದಾ ಬೆಳಗುವ ದೀಪ. ಅಪ್ಪನ ಮೌನದಲ್ಲೂ ಹಬ್ಬದ ಖುಷಿ ಇರುತ್ತೆ. ಅಮ್ಮನ ನಗುವಲ್ಲೇ ಮನೆಯ ಬೆಳಕು. ಹಬ್ಬ ಬಂದಾಗ ಊರು, ಬಂಧು, ಮನೆ ಎಲ್ಲ ಒಂದಾಗುತ್ತೆ. ಅದೇ ನಮ್ಮ ಸಂಸ್ಕೃತಿಯ ಸೌಂದರ್ಯ. ಹಬ್ಬ ಅಂದರೆ ಆಚರಣೆ ಮಾತ್ರ ಅಲ್ಲ, ಒಟ್ಟಾಗಿ ಇರುವ ಅವಕಾಶ. ಕುಟುಂಬದ ಜೊತೆ ಆಚರಿಸಿದ ಹಬ್ಬ ಜೀವನದ ದೊಡ್ಡ ಆಶೀರ್ವಾದ. ನಮಗೂ ಗೊತ್ತಿಲ್ಲ. ನೋಡ್ಕೊತೀರ ಅಟ್ಟ ಧೈರ್ಯ ಎಲ್ಲೋ ಬಿಟ್ಟ ಪಡನ
ಜಾತ್ರೆಯಾಗ ನಂಗೆ ಒಂದು ಅರ್ಥ ಆಗತ್ತಿಲ್ಲ, ಎಲ್ಲರೂ ಎದಕ್ಕೆ ಕ್ವೀನ್ ಅರ್ಬಿ ಹಾಕ್ಯಾರ ಗೊತ್ತಿಲ್ಲ, ಒಬ್ಬರ ಜೊತೆ ಒಬ್ಬರು. ಅದ್ರಾಗೂ ಇಂಥ ಜಾತ್ರೆಯಾಗ ಕುಟುಂಬ ಅಂದರೆ ರಕ್ತ ಸಂಬಂಧ ಮಾತ್ರವಲ್ಲ, ಒಬ್ಬರಿಗೊಬ್ಬರು ನಿಂತುಕೊಳ್ಳುವ ಹೃದಯಗಳ ಒಗ್ಗಟ್ಟು. ಜಗತ್ತು ಬದಲಾಗಬಹುದು, ಆದರೆ ಮನೆಯವರ ಪ್ರೀತಿ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ. ನಮ್ಮ ಬೆನ್ನ ಹಿಂದೆ ಸದಾ ನಿಂತಿರುವ ಶಕ್ತಿ ಅದೇ ನಮ್ಮ ಕುಟುಂಬ. ಹಬ್ಬ, ದುಃಖ, ಸಂತೋಷ ಏನೇ ಇರಲಿ, ಒಟ್ಟಿಗೆ ಇದ್ದರೆ ಅದೇ ನಿಜವಾದ ಜೀವನ, ಅದೇ ನಿಜವಾದ ಜೀವನ. ಇಬ್ಬರು ಒಂದ್ರ ಹೂವ ಏ ಅಲ್ಲಿ ತೊಗೊಂಡು ಮುಂದೆ ಬಂದು ಹೋಗಿರ್ತಿ. ಹಬ್ಬ ಅಂದರೆ ಆಚರಣೆ ಮಾತ್ರ ಅಲ್ಲ, ಒಟ್ಟಾಗಿ ಇರುವ ಅವಕಾಶ. ಕುಟುಂಬದ ಜೊತೆ ಆಚರಿಸಿದ ಹಬ್ಬ ಜೀವನದ ದೊಡ್ಡ ಆಶೀರ್ವಾದ. ನೀ ಹಾಕೋ ಸಣ ಅವನ್ನೇ ಹಾಕೋ ನೋಡೋಣ, ಕರೆಕ್ಟ್ ಐತಿಲ್ಲ ನೋಡೋದು ಅನ್ಸುತ್ತೆ. ಅರವತ್ನಾಲ್ಕು ಜಾತ್ರೆ ಪ್ರಾರ್ಥನೆ ಮೊಟ್ಟ ಮೊದಲನೇದಾಗಿ ಪ್ರಾರಂಭ. ಪ್ರಾರ್ಥನೆ ಗೀತೆ ರಾಮಕೃಷ್ಣ ಪೂಜಾರಿ ಅವರಿಂದ. ಅವನೊಂದು ತಂಡ ಮಾಡಕ್ ಹೇಳಿನ ಎಲ್ಲಿ ನಮಗ ತಾಡ್ಕೊಳ್ತಾನ ಮಾಹಿತಿ ಕೊಡ್ಲಿ. ಏನಾತ ಯಾರು ಯಾರು